ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಬೀದರ್ ಜಿಲ್ಲಾ ಬಿಎಸ್ಪಿಯಿಂದ ಬೆಹೆಂಜಿ ಹುಟ್ಟುಹಬ್ಬ ಆಚರಣೆ. ಬಹುಜನ್ ಸಮಾಜ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಕ್ಕ ಮಾಯಾವತಿರವರ 69ನೇ ಹುಟ್ಟುಹಬ್ಬವನ್ನು ಬಹುಜನ್ ಸಮಾಜ ಪಾರ್ಟಿ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಆಚರಿಸಲಾಯಿತು. ಪಕ್ಷದ ಎಲ್ಲ ಪದಾಧಿಕಾರಿಗಳು ಅಕ್ಕ ಮಾಯಾವತಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಬೀದರ್ ಜಿಲ್ಲಾ ಬ್ರಿಮ್ಸ್ ಆಸ್ಪತ್ರೆಗೆ ತೆರಳಿ ಅಲ್ಲಿರುವಂತಹ ರೋಗಿಗಳಿಗೆ ಮತ್ತು ಸ್ವಚ್ಛತಾ ಕಾರ್ಮಿಕರಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದ್ರು. ಕೇಕ್ ಕೂಡ ಕತ್ತರಿಸಿ ಸಿಹಿ ಹಂಚಲಾಯಿತು. ಇದೇ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಕಪಿಲ್ ಗೋಡ್ಬೋಲಿರವರು ಮಾತನಾಡಿ, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಕ್ಕ ಮಾಯಾವತಿಯವರ 69ನೇ ಹುಟ್ಟುಹಬ್ಬವನ್ನು ಆರ್ಥಿಕ ಸಹಯೋಗ ದಿವಸ ಎಂದು ಆಚರಿಸಲಾಗುತ್ತಿದೆ. ಇದು ಮೊದಲಿನಿಂದಲೂ ಕೂಡ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಈ ದೇಶದ ಎಲ್ಲ ಸಮುದಾಯದ ಬಡ ಬಹುಜನ ಬಳಿ ನಮ್ಮ ಪಕ್ಷದ ಪದಾಧಿಕಾರಿಗಳು ಹೋಗಿ ಬಡವರಿಂದ ದೇಣಿಗೆ ಸಂಗ್ರಹ ಮಾಡಿ ಪಕ್ಷಕ್ಕೆ ದೇಣಿಗೆ ಪಡೆದು ನಮ್ಮ ಪಕ್ಷವನ್ನು ಅಕ್ಕ ಮಾಯಾವತಿರವರು ಬಹಳ ಸಂಘರ್ಷದಿಂದ ಮುನ್ನಡೆಸಿಕೊಂಡು ಬರ್ತಿದ್ದಾರೆ. ಬಹುಜನ್ ಸಮಾಜ ಪಾರ್ಟಿ ದೇಶದ ಎಲ್ಲ ಸಮುದಾಯದ ಬಡ ಬಹುಜನರ ಪಕ್ಷ. ನಮ್ಮ ಪಕ್ಷ ಇಲ್ಲಿಯವರೆಗೆ ಯಾವೊಬ್ಬ ಶ್ರೀಮಂತರಿಂದ ದೇಣಿಗೆ ಸಂಗ್ರಹಿಸಿಲ್ಲ, ಮುಂದೆ ಕೂಡ ಸಂಗ್ರಹಿಸುವುದಿಲ್ಲ. ಬಹುಜನ್ ಸಮಾಜ ಪಾರ್ಟಿ ಈ ದೇಶದ ಎಲ್ಲ ಬಹುಜನರ ಪಕ್ಷ. ಎಲ್ಲರ ಬಹುಜನ ಸಮಾಜ ಪಾರ್ಟಿಯನ್ನು ಉಳಿಸಿ ಬೆಳೆಸಬೇಕು. ಏಕೆಂದರೆ ದೇಶದ ಬಹುಜನರಿಗಾಗಿ ಯಾರಾದರೂ ಹಗಲು ರಾತ್ರಿ ಎನ್ನದೆ ಹೋರಾಡ್ತಿದ್ದಾರೆ ಅಂದರೆ ಅದು ಅಕ್ಕ ಮಾಯಾವತಿರವರು ಹಾಗೂ ಅವರ ನೇತೃತ್ವದಲ್ಲಿ ಬಹುಜನ್ ಸಮಾಜ ಪಾರ್ಟಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿಗಳಾದ ಅಶೋಕ್ ಎಂ ಜ್ಞಾನೇಶ್ವರ್, ಎಸ್ ಜಿಲ್ಲಾ ಉಸ್ತುವಾರಿಗಳು ಜಾಫರ್ ಖುರೇಶಿ, ಸೋಪಾನ್ ರಾವ್ ಡೋಂಗ್ರೆ, ಜಿಲ್ಲಾ ಸಂಯೋಜಕರು ರಾಹುಲ್ ಕಂದಾರೆ, ಶರಣಪ್ಪ ಹಡಪ, ಜಿಲ್ಲಾಧ್ಯಕ್ಷರು ಕಪಿಲ್ ಗೋಡ್ಬೋಲಿ, ಉಪಾಧ್ಯಕ್ಷ ಸಚಿನ್ ಗಿರಿ, ಪ್ರಧಾನ ಕಾರ್ಯದರ್ಶಿ ಶಕ್ತಿಕಾಂತ್ ಬಾವಿದೊಡ್ಡಿ, ಖಜಾಂಚಿ ಕಾಶಿನಾಥ್, ದ್ವಿ ಕಾರ್ಯದರ್ಶಿಗಳಾದಂತಹ ಶ್ರೀಮಂತ ಕೇಸರಿ, ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಗಳಾದಂತಹ ಸತೀಶ್ ದೊಡ್ಡಿ ಹಾಗೂ ಅಧ್ಯಕ್ಷರು ಪಂಢರಿ ಕಸ್ತೂರಿ, ಅನಿಲ್ ದತ್ತಾತ್ರಿ, ಭಾಲ್ಕೆ ಅಂಬದಾಸ್, ಸಿ ಗೌತಮ್ ಟಿ, ತಾಲೂಕಾ ಅಧ್ಯಕ್ಷಗಳಾದಂತಹ ಮಹೇಶ್ ಭುಲಾ ಮತ್ತು ಅವರಾದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಕಪ್ಲಾಪುರೆ, ಕೌಠಾ, ಶಂಕರ್ ಫುಲೆ, ಪ್ರದೀಪ್ ಫುಲೆ, ಸತೀಶ್ ಡಿ ಪ್ರೇಮ್, ಎಸ್ ಅಭಿಷೇಕ್, ಮದ್ನಾ, ರೋಹಿತ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದಾಗಿತ್ತು ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪ್ಪೆ ನ್ಯೂಸ್. बहन जी आप संघर्ष करो, हम तुम्हारे साथ हैं। बहन जी आप संघर्ष करो, हम तुम्हारे साथ हैं। जिंदाबाद जिंदाबाद बीएसपी जिंदाबाद। बीएसपी की क्या पहचान? नीला झंडा हाथ निशान। बीएसपी की क्या पहचान? नीला झंडा हाथ निशान। जिंदाबाद जिंदाबाद बीएसपी जिंदाबाद। अಕ್ಕ ಮಾಯಾವತಿ ಅವರಿಗೆ ಜಯವಾಗಲಿ, ಅಕ್ಕ ಮಾಯಾವತಿ ಅವರಿಗೆ ಜಯವಾಗಲಿ। बहन जी आप संघर्ष करो, हम तुम्हारे साथ हैं। अक्का मायावती ಅವರಿಗೆ ಜಯವಾಗಲಿ, ಅಕ್ಕ ಮಾಯಾವತಿ ಅವರಿಗೆ ಜಯವಾಗಲಿ। ಪತ್ರಿಕೆ ಮಾಧ್ಯಮ ಹಾಗೂ ಎಲೆಕ್ಟ್ರಾನಿಕ್ ಬಾಂಧವರೇ, ಇವತ್ತು ಬಹುಜನ ಸಮಾಜ ಪಕ್ಷ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಮ್ಮ ಪಕ್ಷದ ವರಿಷ್ಠರಾದ ಅಕ್ಕ ಮಾಯಾವತಿ ಅವರ ಹುಟ್ಟುಹಬ್ಬ ನಿಮಿತ್ತ ಈ ಒಂದು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ಕೇಕ್ ಕಟ್ ಮಾಡುವ ಮೂಲಕ ನಾವು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೀವಿ. ಈ ದೇಶದ ಬಹುಜನ ನಾಯಕಿ ಅಧಿನಾಯಕಿ ಅಕ್ಕ ಮಾಯಾವತಿಯವರ ಈ ಒಂದು 69ನೇ ಹುಟ್ಟುಹಬ್ಬದ ನಿಮಿತ್ತ ಈ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೂ ಹಾಗೂ ಇಲ್ಲಿ ನಡೆದಿರುವಂತಹ ನಮ್ಮ ಎಲ್ಲ ಪಕ್ಷದ ಹಿರಿಯರು ಹಾಗೂ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ಜ್ಞಾನೇಶ್ವರ್ ಸಿಂಗಾರೆ ಸರ್ ಅವರು, ಅದೇ ರೀತಿಯಾಗಿ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರು ಮಹೇಶ್ ಭುಲಾ ಅವರು, ಅದೇ ರೀತಿಯಾಗಿ ನಮ್ಮ ಪಕ್ಷದ ಪಾಲಿಕೆ ಅಧ್ಯಕ್ಷರಾದ ಪ್ರದೀಪ್ ಅವರೇ, ಅದೇ ರೀತಿಯಾಗಿ ಅವರಾದ ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅವರೇ, ಎಲ್ಲರೂ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಎಲ್ಲ ಮುಖಂಡರುಗಳು ಹಾಗೂ ಇಲ್ಲಿನ ಸಿಟಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ವಿಜೃಂಭಣೆಯಿಂದ ನಮ್ಮ ರಾಷ್ಟ್ರೀಯ ಪಕ್ಷ ಇದು ಒಂದು ಈ ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಅಕ್ಕ ಮಾಯಾವತಿಯವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ರೋಗಿಗಳಿಗೆ ಹಣ್ಣು ವಿತರಣೆ ಮಾಡುವ ಮೂಲಕ ವಿಜೃಂಭಣೆಯಿಂದ ಆರ್ಥಿಕ ಸಹಯೋಗ ಅಂಥೇಳಿ ನಾವು
ಜನ ಕಲ್ಯಾಣಕಾರಿ ದಿವಸ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಈ ದೇಶದ ಸಂವಿಧಾನ ಹಾಗೂ ಈ ದೇಶದ ಬಹುಜನರಿಗೆ ಏನಾದರೂ ರಕ್ಷಣೆ ಒದಗಿಸೋದ್ರಲ್ಲಿ ಯಾರ್ದಾದ್ರೂ ಕೈ ಇದೆ ಅಂದ್ರೆ ಅದು ಕೇವಲ ಅಧಿನಾಯಕಿ ಅಕ್ಕ ಮಾಯಾವತಿ ಅವರು ಒಬ್ಬರೇ ಇದ್ದಾರೆ. ಅವರಿಗೆ ನಾವು ಕೋಟಿ ಕೋಟಿ ಇವತ್ತು ಶುಭಾಶಯಗಳನ್ನು ಕೊಡ್ತೀವಿ. ಈ ಮೂಲಕ ತಮ್ಮೆಲ್ಲರಿಗೂ ನಾನು ವಂದಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಿದ್ದೀವಿ. ಇನ್ನು ಮುಂದೆ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಮಾತಾಡ್ತಾರೆ. ತಮ್ಮ ಹೆಸರು ಸರ್? ಬಿಲ್ಗೋಡಬೆಲೆ ಜಿಲ್ಲಾಧ್ಯಕ್ಷ ಭೋಜೂರ್ ಕುಮಾರ್ ಶಬ್ದಿದ್ದಾರೆ. ಬಂಧುಗಳೇ, ಇವತ್ತಿನ ದಿವಸ ಬೀದರ್ ಜಿಲ್ಲೆಯಲ್ಲಿ ರಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡಲಿಕ್ಕೆ ಇವತ್ತು ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಮಾಡ್ತಾ ಇದ್ದೀವಿ. ಇದರಲ್ಲಿ ವಿಶೇಷವಾಗಿ ಅಕ್ಕ ಮಾಯಾವತಿಯವರ ಹುಟ್ಟುಹಬ್ಬ ಜನಕಲ್ಯಾಣ ದಿವಸ ಅಂತಂಥೇಳಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ತಾ ಇದ್ದೀವಿ. ನಾವು ಈ ಪ್ರಿಂಟ್ ಮೀಡಿಯಾ ಮೂಲಕ ತಮಗೆ ಹೇಳಲು ಬಯಸುವುದೇನೆಂದರೆ, ಅಕ್ಕ ಮಾಯಾವತಿಯವರ ಶಾಸನ ಕಾಲದಲ್ಲಿ ಅಲ್ಲಿರ್ತಕ್ಕಂಥ SC STಗಳು, ಧಾರ್ಮಿಕ ಅಲ್ಪಸಂಖ್ಯಾತರು, ಮುಸಲ್ಮಾನರು, ಕ್ರಿಸ್ತರು ಇವರಿಗೆಲ್ಲರಿಗೆ ರಕ್ಷಣೆ ಕೊಡುವಂಥ ಕೆಲಸ ಅಕ್ಕ ಮಾಯಾವತಿಯವರು ಮಾಡಿದ್ದಾರೆ. ಇವತ್ತು ದೇಶದಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀರಿ, ಸರ್ಕಾರ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಕೋಮುಗಲಭೆಗಳು, ಜಾತಿ ನಿಂದನೆಗಳು ಭಾಳಷ್ಟು ಕಡೆ ನಡೀತಾ ಇದ್ದಾವೆ. ಸೊ ಇದು ಎಲ್ಲ ತಡಿಲಿಕ್ಕೆ ಅಕ್ಕ ಮಾಯಾವತಿಯವರ ಅಧಿಕಾರದಲ್ಲಿ ಮಾಡಿ ತೋರಿಸಿದ್ದಾರೆ. ಅಲ್ಲಿರ್ತಕ್ಕಂಥ ಶೋಷಿತರಿಗೆ 1,20,00,000 ಭೂಮಿ ಹಂಚಿಕೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಬ್ಯಾಕ್ಲಾಗ್ ಹುದ್ದೆಗಳು ಸುಮಾರು 30 ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಕೆಲಸ ಅಕ್ಕ ಮಾಯಾವತಿಯವರು ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಪ್ರೈವೇಟೈಸ್ ಕಂಪನಿಗಳಲ್ಲಿ ಅಕ್ಕ ಮಾಯಾವತಿಯವರು SC STಗಳಿಗೆ 30% ರಿಸರ್ವೇಷನನ್ನು ಕೊಡುವಂಥ ಕೆಲಸ ಅಕ್ಕ ಮಾಯಾವತಿಯವರು ಮಾಡಿದ್ದಾರೆ. ಇಡೀ ದೇಶದಲ್ಲಿ SCಗಳಿಗೆ, STಗಳಿಗೆ, OBCಗಳಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಯಾವುದಾದ್ರೂ ಸಮಸ್ಯೆಗಳಾದಲ್ಲಿ, ಯಾವುದೇ ರಾಜ್ಯದಲ್ಲಾಗಿರಲಿ, ಇವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳಾದಲ್ಲಿ ಯಾರಾದರೂ ಧ್ವನಿ ಎತ್ತುತ್ತಾರೆ ಅಂತಂದರೆ ಅದು ಅಕ್ಕ ಮಾಯಾವತಿಯವರು ಎತ್ತಾರೆ. ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಇಸ್ ದೇಶ್ ಕಿ ಮಜಬೂರಿ ಹೈ, ಬಹನ್ ಜಿ ಜರೂರಿ ಹೈ. ಇದು ಮಾತು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, 78 ವರ್ಷಗಳ ಕಾಲ ಆಯಿತು ಈ ಕಾಂಗ್ರೆಸ್ ಮತ್ತು BJPಗಳು ದೇಶ ಆಳ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿರ್ತಕ್ಕಂಥ ದಲಿತರಿಗೆ ರಕ್ಷಣೆ ಇಲ್ಲ, ಇಲ್ಲಿರ್ತಕ್ಕಂಥ OBCಗಳಿಗೆ ರಕ್ಷಣೆ ಇಲ್ಲ, ಇಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ರಕ್ಷಣೆ ಇಲ್ಲ, ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ರಕ್ಷಣೆ ಇಲ್ಲ. ನಿರುದ್ಯೋಗಿತನ ಯಥಾಸ್ಥಿತಿಯಲ್ಲಿ ಮತ್ತಿಷ್ಟು ಹೆಚ್ಚಳ ಆಗ್ತಾ ಇದೆ. ಎಲ್ಲ ರೀತಿಯಲ್ಲಿ ಬೆಲೆಗಳನ್ನು ಹೆಚ್ಚಳ ಆಗ್ತಾ ಇದೆ. ಇದ್ರ ಬಗ್ಗೆ ಒಬ್ಬರು ಧ್ವನಿ ಎತ್ತಾ ಇಲ್ಲ. ವಿಧಾನಸಭೆಯಲ್ಲಿ, ಪಾರ್ಲಿಮೆಂಟಲ್ಲಿ ನಾವು ನೋಡ್ತಾ ಇದ್ದೀವಿ, ಒಬ್ಬರು ಕೂಡ ಒಂದು ನಿರುದ್ಯೋಗಿ ಬಗ್ಗೆ ಆಗಲಿ, ಅಲ್ಲಿರ್ತಕ್ಕಂಥ ಬಜೆಟ್ಗಳ ಬಗ್ಗೆ ಯಾರು ಕರೆಕ್ಟಾಗಿ ಧ್ವನಿ ಎತ್ತಾ ಇಲ್ಲ. ಬಂಧುಗಳೇ, ಭಾಳ ದುಃಖನಿ ಮಾತದ. ಪರಂ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದೀನಿ, ಆದರೆ ಇದು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಜಾರಿ ಆದರೆ ಕೇವಲ 20 ವರ್ಷದಲ್ಲಿ ಈ ದೇಶದ ಪ್ರಬುದ್ಧ ಭಾರತ ಆಗ್ತದೆ ಅಂತಕ್ಕಂಥ ಮಾತು ಬಾಬಾ ಸಾಹೇಬರು ಹೇಳಿದರು. ಆದರೆ ಇದು ದುಃಖದ ಸಂಗತಿ ಅಂತಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, 78 ವರ್ಷ ಆದರೂ ಕೂಡ ನಮ್ಮ ದೇಶಕ್ಕೆ ಇಲ್ಲಿವರೆಗೂ ಕೂಡ ಪ್ರಬುದ್ಧ ಭಾರತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಇಲ್ಲಿ ಬಡವರು ಆಗಿದ್ದಾರೆ, ಶ್ರೀಮಂತರಾಗಿದ್ದಾರೆ. ಇವತ್ತು ಕಾಂಗ್ರೆಸ್ನವ್ರು ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಜಾಥಾ ತೊಗೊಂಡು ಬಂದಿದ್ದಾರೆ. BJPದವರು ಭೀಮ ಸಂವಿಧಾನ ಜಾಥಾ ಅಂತಂತ ಅವ್ರು ತೊಗೊಂಡು ಬಂದಿದ್ದಾರೆ. ಸೊ ಇವರು ಇಬ್ಬರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿರ್ತಕ್ಕಂಥ SC STಗಳ ಓಟನ್ನು ತೆಗೆದುಕೊಳ್ಳಲಿಕ್ಕೆ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಅದಿಷ್ಟೇ ಮಾತ್ರ ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿರ್ತಕ್ಕಂಥ SC STಗಳು ಓಟನ್ನು ಪಡೆಯೋದು ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿರ್ತಕ್ಕಂಥ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡುವಂಥ ಕೆಲಸ ಯಾವುದೇ ರೀತಿ ಮಾಡ್ತಾ ಇಲ್ಲ. ಅದಕ್ಕಾಗಿ ತಾವೆಲ್ಲರೂ ದಯವಿಟ್ಟು ಮಾಧ್ಯಮದ ಮೂಲಕ ನನ್ನೊಂದು ರಿಕ್ವೆಸ್ಟ್ ಏನಿದೆ ಅಂತಂದರೆ, ಈ ದೇಶದಲ್ಲಿ ಬಾಬಾ ಸಾಹೇಬರು ಸಂವಿಧಾನ ಬದ್ಧವಾಗಿ ಒಂದು ಪ್ರಾಮಾಣಿಕವಾಗಿ ಜಾರಿ ಮಾಡೋಂಥ ಕೆಲಸ ಯಾರಾದರೂ ಮಾಡಿದ್ದಾರೆ ಅಂತಂದರೆ ಅದು ಏಕೈಕ ಯಾರಾದರೂ ಇದ್ದಾರೆ ನಾಯಕಿ ಅಂತಂದರೆ ಅಕ್ಕ ಮಾಯಾವತಿಯವರಿದ್ದಾರೆ. ಉತ್ತರ ಪ್ರದೇಶ ರಾಜ್ಯದಲ್ಲಿ ತಮಗೆಲ್ಲ ಗೊತ್ತಿದೆ, ಎಂತೆಂಥ ಗುಂಡಾ ರಾಜುಗಳನ್ನು ಖತಮ್ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಕಾನೂನು ಜಾರಿ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಒಂದು ರಾಜಾಭಾಯ್ ಠಾಕೂರ್ ಅಂತಕ್ಕಂಥ ಒಂದು ದೊಡ್ಡ ರೌಡಿ ಅಂಥವನಿಗೆ ಏನದ ಅಂತಂದ್ರೆ ಅಲ್ಲಿ ತಡಿಪಾರು ಮಾಡೋಂಥ ಕೆಲಸ ಅಕ್ಕ ಮಾಯಾವತಿಯವ್ರ ಸರ್ಕಾರದಲ್ಲಾಗಿದೆ.
ಅಲ್ಲಿರ್ತಕ್ಕಂಥ ಗುಂಡಾಗಳೆಲ್ಲ ಓಡ್ ಹೋಗ್ಬಿಡ್ತಿದ್ರು ಬೈಂಜಿ ಅವ್ರು CM ಇದ್ದಾಗ. ಅಲ್ಲಿ ಒಬ್ಬರೇ ಬಡವ್ರ ಮ್ಯಾಗ, ಹಿಂದುಳಿದ ವರ್ಗದವ್ರ ಮ್ಯಾಗ, ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ, ಯಾವುದೇ ಸಣ್ಣ ಪುಟ್ಟ ಸಮುದಾಯಗಳ ಮೇಲೆ ಏನೋ ದೌರ್ಜನ್ಯ ದಬ್ಬಳಿಕೆ ನಡೀತಿರಲಿಲ್ಲ. ಅದಕ್ಕಾಗಿ ಈ ದೇಶ ಮುಂದೆ ಪ್ರಬುದ್ಧ ಭಾರತ ಆಗಬೇಕಾದ್ರೆ ಅದಕ್ಕೆ ಯಾರಾದರೂ ಮುಂದಾಳತ್ವ ತಗೊಂಡು ಹೋಗ್ತಕ್ಕಂಥ ಇವತ್ತು ಯಾರಾದರೂ ಅದಾರ ಅಂದ್ರೆ ಅದು ಅಕ್ಕ ಮಾಯಾವತಿಯವರ. ಅದಕ್ಕೆ ತಾವು ಇವತ್ತು ಕಾಂಶಿರಾಮ್ಜಿ ಅವರು ಒಂದು ಮಾತು ಹೇಳಿದ್ದಾರೆ, ಕಾಂಗ್ರೆಸ್ ಈಸ್ ಎ ಕೋಬ್ರಾ ಅಂಡರ್ ದ ಗ್ರಾಸ್, BJP is ಅಬೌವ್ ಕೋಬ್ರಾ ಅಂಡರ್ ದ ಗ್ರಾಸ್. ವಿ ವಿಚ್ ಮೋರ್ ದಿ ಡೇಂಜರಸ್ ಪೊಲಿಟಿಕಲ್ ಪಾರ್ಟಿ. ಇವರಿಬ್ಬರು ಒಂದು ನಾಣ್ಯದ ಎರಡು ಮುಖಗಳಿದ್ದಾರೆ. ನೀವು ಇದರಿಂದ ಜಾಗೃತರಾಗಬೇಕಂತಕ್ಕಂಥ ಮಾತು ಈ ಸಂದೇಶ ಹೇಳುತ್ತಾ ಮತ್ತೊಮ್ಮೆ ಮಾಧ್ಯಮದವರಿಗೆ ಜೈ ಭೀಮ್, ಜೈ ಸಂವಿಧಾನ್. ನಮ್ಮ ಹೆಸರು ಜ್ಞಾನೇಶ್ವರ್ ಶಿಂಗಾರೆ, ನಾನು ಬಹುಜನ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿ. ಇವತ್ತು ಅಕ್ಕ ಮಾಯಾವತಿಜಿಯವರ 69ನೇ ಹುಟ್ಟುಹಬ್ಬದ ಅಂಗವಾಗಿ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ಸರ್ಕಾರಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಗ್ತಿದೆ. ಹಾಗೆಲ್ಲ ನಮ್ಮ ಜಿಲ್ಲಾ ತಾಲೂಕು ಅಸೆಂಬ್ಲಿ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. ವಿಶೇಷವಾಗಿ ಇವತ್ತು ಅಕ್ಕ ಮಾಯಾವತಿಯವರ 69ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೀವಿ. ನನ್ನ ಹೆಸರು ಶಕ್ತಿಕಾಂತ್ ಬಾವಿದೊಡ್ಡಿ ಅಂತ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಮೊದಲನೇದಾಗಿ ಈ ದೇಶದಲ್ಲಿ ಬಹುಜನರ ಭಾಗ್ಯ ವಿಧಾತೆಯಾಗಿರ್ತಕ್ಕಂಥ ಅಕ್ಕ ಮಾಯಾವತಿಯವರ 69ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಇವತ್ತು ಎಲ್ಲರಿಗೆ ಹೇಳಬಯಸಿದ್ದೇನೆ. ಇವತ್ತು ಅಕ್ಕ ಮಾಯಾವತಿಯವರ 69ನೇ ಹುಟ್ಟುಹಬ್ಬ ನಿಮಿತ್ತ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದ ಅಣ್ಣ ಕಪಿಲ್ ಮೂಡಬಲಿ ಅವರು ಹಾಗೂ ರಾಜ್ಯ ಕಾರ್ಯದರ್ಶಿಗಳಾದ ಅಣ್ಣ ಜ್ಞಾನೇಶ್ವರ್ ಸಿಂಗಾರೆ ಅವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಶಕ್ತಿಕಾಂತ್ ಬಾವಿಗುಡಿ ಅವರು ಆಗಿರ್ಬೋದು, ಆಮೇಲೆ ಎಲ್ಲ ತಾಲೂಕಿನ ಏನು ಅಸೆಂಬ್ಲಿ ಅಧ್ಯಕ್ಷರಾಗಿದ್ದಾರೆ ಹಾಗೂ ನಗರ ಘಟಕದ ಪದಾಧಿಕಾರಿಗಳಾಗಿದ್ದಾರೆ, ಅವರೆಲ್ಲರೂ ಸೇರಿ ಇವತ್ತಿನ ದಿನ ಅಕ್ಕ ಮಾಯಾವತಿಯವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ನಿಮಿತ್ತ ನಾವು ಬೀದರ್ ನಗರದ ಏನು ಸರ್ಕಾರಿ ಬ್ರೀಮ್ಸ್ ಆಸ್ಪತ್ರೆ ಇದೆ, ಅಲ್ಲಿ ರೋಗಿಗಳಿಗೆ ಒಂದು ಹಣ್ಣು ಹಂಪಲು ವಿತರಣೆ ಮಾಡಿ ನಂತರ ಒಂದು ಕೇಕ್ ಕಟ್ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಮಾಡೋ ಸಲುವಾಗಿ ಇಲ್ಲೆಲ್ಲರೂ ಆಗಮಿಸಿದ್ದೇವೆ. ಅದರ ಸಲುವಾಗಿ ನಮಗೆ ಏನು ಮಾಧ್ಯಮದವರು ಸಹಕಾರ ನೀಡಿದ್ದೀರಿ, ಅದರ ಸಲುವಾಗಿ ನಮಗೆಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ. ಆಮೇಲೆ ವಿಶೇಷವಾಗಿ ಬೀದರ್ ಜಿಲ್ಲೆಯ ಜನತೆಗೆ ಅಕ್ಕ ಮಾಯಾವತಿಯವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಜೈ ಭೀಮ್, ಜೈ ಕಾಂಶಿರಾಮ್, ಜೈ BS.